One of the world's oldest mountain range and North India's natural shield against desertification is under threat. ಅಲ್ಲ ಸರಿಸುಮಾರು 2-3 ಬಿಲಿಯನ್ ವರ್ಷಗಳ ಇತಿಹಾಸ ಇರುವಂತಹ ಅರಾವಳಿ ಬೆಟ್ಟ ಪ್ರಪಂಚದ ಅತ್ಯಂತ ಹಳೆಯ ಬೆಟ್ಟದ ನಿರ್ನಾಮಕ್ಕೆ ಕೈ ಹಾಕ್ತಾ ಇದೆ ಕೇಂದ್ರ ಸರ್ಕಾರ. ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ತಿರುಗಿ ಬಿದ್ದಿದ್ದಾರೆ ಅಲ್ಲಿಯ ಜನ, ಪರಿಸರ ಪ್ರೇಮಿಗಳು. ಉತ್ತರ ಭಾರತದಲ್ಲಿ ನಡೆಯುತ್ತಾ ಇದೆ ಅರಾವಳಿ ಬೆಟ್ಟ ಉಳಿಸಿ ಅನ್ನುವಂತ ಒಂದು ಕ್ರಾಂತಿಕಾರಕ ಹೋರಾಟ. ಏನಾಗ್ತಾ ಇದೆ ಉತ್ತರ ಭಾರತದಲ್ಲಿ? ಎಲ್ಲಿದೆ ಅರಾವಳಿ ಬೆಟ್ಟ? ಏನಿದು ಅರಾವಳಿ ಬೆಟ್ಟದ ಕತೆ? ಯಾಕೆ ಈ ಹೋರಾಟ? ಕೇಂದ್ರ ಸರ್ಕಾರದ ಪಾತ್ರವೇನು? ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಏನಿದೆ? ಎಲ್ಲ ಮಾಹಿತಿಯನ್ನು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಈ ತರ ಕರೆಂಟ್ ಅಫೇರ್ಸ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳುವಂತ ಪ್ರಾಮಾಣಿಕ ಪ್ರಯತ್ನ ನಂದು. ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಒಟ್ಟಾರೆಯಾಗಿ ಏನಾದರೂ ಸಲಹೆ ಇದ್ರೆ ಕಮೆಂಟ್ ಮಾಡಿ, ಬೆಂಬಲ ನೀಡಿ ಅಂತ ಹೇಳ್ತಾ ಹೆಚ್ಚು ತಡ ಮಾಡಿದ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿನಕರ್ ಅಂಚನ್. ಸ್ನೇಹಿತರೆ, ಈಗಿರುವ ಇಶ್ಯೂ ಅನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಬದಲು ಈ ಪರ್ವತ ಶ್ರೇಣಿಯ ಬಗ್ಗೆ ಅಂದ್ರೆ ಅರಾವಳಿ ಬೆಟ್ಟದ ಬಗ್ಗೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಅನ್ನು ಕೊಡ್ತೇನೆ. ತಜ್ಞರ ಪ್ರಕಾರ 2-3 ಬಿಲಿಯನ್ ವರ್ಷಗಳ ಹಿಂದೆ ಇದು ರಚಿತಗೊಂಡಿದೆ. ಇದರ ವ್ಯಾಪ್ತಿ ಸುಮಾರು 692 ಕಿಲೋಮೀಟರ್ ಉದ್ದ ಇದೆ. ಅಂದ್ರೆ 4 ರಾಜ್ಯಗಳು ಮತ್ತು 32 ಜಿಲ್ಲೆಗಳನ್ನು ಇದು ಒಳಪಟ್ಟಿದೆ. ಅಂದ್ರೆ ಇದರ ವ್ಯಾಪ್ತಿ ಎಲ್ಲಿವರೆಗೆ ಹಬ್ಬಿದೆ ಅಂತ ಹೇಳಿದ್ರೆ ಗುಜರಾತ್ನಿಂದ ಆರಂಭಗೊಂಡು ರಾಜಸ್ಥಾನದಿಂದ ಹರಿಯಾಣದಿಂದ ದೆಹಲಿವರೆಗೆ ವ್ಯಾಪಿಸಿದೆ. ಈಗಿನ ರಾಷ್ಟ್ರಪತಿ ಭವನ ಇದೆಯಲ್ಲ, ಅದೇ ರೀತಿ JNU ಯೂನಿವರ್ಸಿಟಿ ಇದೆಯಲ್ಲ, ಅದು ಕೂಡ ಇದರ ಬೆಟ್ಟದ ವ್ಯಾಪ್ತಿಯಲ್ಲಿ ಇತ್ತಂತೆ. ಅದೇ ತರ ಜೈಪುರದ ಜೈಗಢ್ ಇರಬಹುದು, ಅಥವಾ ನಮ್ಮ ಭಾರತ ದೇಶದ ಅತ್ಯಂತ ದೊಡ್ಡ ಕೋಟೆ ಅಂತ ಹೆಸರು ಪಡೆದಂತ ಚಿತ್ತೋಡ್ಗಢ್ ಕೂಡ, ಅಮೀರ್ಗಢ್ ಕೂಡ ಇದರ ವ್ಯಾಪ್ತಿಯಲ್ಲೇ ಇತ್ತಂತೆ. ಅಂದ್ರೆ ಅಷ್ಟು ದೊಡ್ಡ ವ್ಯಾಪ್ತಿಯನ್ನ ಪಡೆದಿದಂತ ಒಂದು ಪರ್ವತ ಶ್ರೇಣಿ. ಈಗ ಕಾಲಕ್ರಮೇಣ ಅದರ ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ. ಇಂಥ ಒಂದು ಪರ್ವತ ಶ್ರೇಣಿ ಇದು ಅಪಾಯದ ಮಟ್ಟದಲ್ಲಿದೆ. ಯಾಕಂತ ಹೇಳಿದ್ರೆ ಇವತ್ತು ಇಷ್ಟು ರಾಜ್ಯಗಳನ್ನಲ್ಲದೆ ಉಳಿದ ರಾಜ್ಯಗಳಿಗೂ ಕೂಡ ಒಂದು ರಕ್ಷಣಾ ಗೋಡೆಯಾಗಿ ನಿಂತಿರುವ ಈ ಒಂದು ಪರ್ವತ ಶ್ರೇಣಿಗೆ ಇವತ್ತು ಕಂಟಕ ಎದುರಾಗಿದೆ. ಆ ಕಡೆಯಿಂದ ಥಾರ್ ಮರುಭೂಮಿಯಿಂದ ಬರ್ತಾ ಇದ್ದಂಥ ಗಾಳಿ ಇರಬಹುದು, ದೆಹಲಿಯಿಂದ ಬರ್ತಾ ಇದ್ದಂಥ ವಾಯು ಮಾಲಿನ್ಯವನ್ನ ತಡೆಗಟ್ಟಿ ಆ ರಾಜ್ಯಗಳಿಗೆ ಒಂದು ರಕ್ಷಣಾ ಕವಚವಾಗಿ ನಿಂತಿರುವಂತ ಆ ಜಾಗವನ್ನ ಉಳಿಸಿಕೊಳ್ಳುವುದಕ್ಕೆ, ಅವರ ಉಸಿರಿಗೆ ರಕ್ಷಾ ಕವಚವಾಗಿ ನಿಂತಿರುವಂತ ಈ ಬೆಟ್ಟವನ್ನು ಉಳಿಸಿಕೊಳ್ಳುವುದಕ್ಕೆ ಇವತ್ತು ಜನರು ಬೀದಿಗಿಳಿದಿದ್ದಾರೆ. ಅರೆ, ಇಷ್ಟೆಲ್ಲ ಉಪಯೋಗ ಇರುವಂತಹ ಮತ್ತು ಪರಿಸರಕ್ಕೆ ಇಷ್ಟೆಲ್ಲ ಬೇಕಾಗಿರುವಂತಹ ಒಂದು ಪರ್ವತ ಶ್ರೇಣಿಯ ವಿರುದ್ಧ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತಾ. ಏನಿದು ತೀರ್ಪು? ಏನಿದೆ ಆದೇಶ? ಕೇಂದ್ರ ಸರ್ಕಾರದ ಪಾತ್ರ ಏನಿದೆ ಅಂತ ಕನ್ಫ್ಯೂಸ್ ಆಗ್ತಾ ಇದ್ರಾ? ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಈ ಪರ್ವತ ಶ್ರೇಣಿಯ ತಪ್ಪಲಲ್ಲಿ ಅದಾಗಲೇ ಗಣಿಗಾರಿಕೆ, ಭೂಮಾಫಿಯಾ ನಡೀತಾ ಇತ್ತು. ಅಂದ್ರೆ ಅದು ಸಕ್ರಮವಾಗಿಯೋ ಅಕ್ರಮವಾಗಿಯೋ ಒಟ್ಟಾರೆ ಗಣಿಗಾರಿಕೆ ನಡೀತಾ ಇತ್ತು. ಅಲ್ಲಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇರಲಿಲ್ಲ. ಅಂದ್ರೆ ಈ ಪರಿಸರವಾದಿಗಳು ಮತ್ತು ಭೂಮಾಫಿಯಾದವರ ನಡುವೆ, ಗಣಿಗಾರಿಕೆಯವರ ನಡುವೆ ಒಂದು ಯುದ್ಧ, ಒಂದು ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಅದರ ನಡುವೆ ಕೋರ್ಟ್ ಬರ್ತಾ ಇತ್ತು, ಒಂದಷ್ಟು ಮಧ್ಯಂತರ ತಡೆ ನೀಡ್ತಾ ಇತ್ತು, ಒಂದಷ್ಟು ತೀರ್ಪುಗಳನ್ನು ನೀಡ್ತಾ ಇತ್ತು. ಅದಕ್ಕೆ ಯಾವುದು ಕೂಡ ಸ್ಪಷ್ಟ ವ್ಯಾಖ್ಯಾನ ಇರಲಿಲ್ಲ. ಮತ್ತೆ ಗಣಿಗಾರಿಕೆ ಆಗ್ತಾ ಇತ್ತು. ಇದು ಮುಂದುವರಿತಾ ಯಾವುದು ಕೂಡ ಇಲ್ಲಿ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಇಲ್ಲ. ಹೇಗೆ ರಕ್ಷಣೆ ಮಾಡಬೇಕು, ಎಲ್ಲಿ ಗಣಿಗಾರಿಕೆ ಮಾಡಬೇಕು ಅನ್ನುವಂಥ ನಿಯಮ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಗೊತ್ತಾದಾಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಕೊಡುತ್ತೆ. ನೀವು ಇದಕ್ಕೆ ಒಂದು ತಡೆ ತರಬೇಕು, ಒಂದು ಪೂರ್ಣ ವಿರಾಮ ಕೊಡಬೇಕು, ಇದಕ್ಕೆ ಕರೆಕ್ಟ್ ಆದಂತ ಒಂದು ಫಾರ್ಮಲ್ ಆಗಿ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಡುತ್ತೆ. ಇದರ ಅನುಸಾರ ಇದರ ಸಜೆಷನ್ ಅಂದ್ರೆ ಸುಪ್ರೀಂ ಕೋರ್ಟ್ ನ ಸಜೆಷನ್ ಪ್ರಕಾರನೇ ಕೇಂದ್ರ ಸರ್ಕಾರ ಒಂದು ಪ್ರಪೋಸಲ್ ಅನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡುತ್ತೆ. ಈ ಕೇಂದ್ರ ಸರ್ಕಾರದ ಈ ಪ್ರಪೋಸಲ್ ಪ್ರಕಾರ ಅರಾವಳಿ ಪರ್ವತ ಶ್ರೇಣಿಯನ್ನ ವರ್ಟಿಕಲ್ ಝೋನ್ ಮತ್ತು ಹಾರಿಜಾಂಟಲ್ ಝೋನ್ ಆಗಿ ಡಿವೈಡ್ ಮಾಡಿ ಒಂದು ಪ್ರಪೋಸಲ್ ಅನ್ನ ಕೊಡ್ತಾರೆ. ಈ ವರ್ಟಿಕಲ್ ಝೋನ್ ನಿಯಮದ ಪ್ರಕಾರ ಏನಂತ ಹೇಳಿದ್ರೆ, ಯಾವ ಬೆಟ್ಟ 100 ಮೀಟರ್ ಮತ್ತು ಅದಕ್ಕಿಂತ ಹೆಚ್ಚು ಎತ್ತರವಾಗಿದೆಯೋ ಅದನ್ನ ಅರಾವಳಿ ಬೆಟ್ಟದ ಶ್ರೇಣಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ, ಅದನ್ನ ಪ್ರೊಟೆಕ್ಟ್ ಮಾಡಬಹುದು. ಉಳಿದ ಬೆಟ್ಟಗಳೇನಿದೆ, ಫಾರ್ ಎಕ್ಸಾಂಪಲ್ ಈಗ 90 ಮೀಟರ್ ಎತ್ತರ ಇದ್ರೆ ಅದು ಅರಾವಳಿ ಬೆಟ್ಟ ಅಲ್ಲ, ಅರಾವಳಿ ಬೆಟ್ಟ ಪರ್ವತ ಶ್ರೇಣಿಗೆ ಬರೋದಿಲ್ಲ, ಅದಕ್ಕೆ ಪ್ರೊಟೆಕ್ಷನ್ ಅಗತ್ಯತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದರ ಪ್ರಕಾರ ಯಾರು ಬೇಕಾದ್ರೂ ಅದನ್ನ ಗಣಿಗಾರಿಕೆ ಯೂಸ್ ಮಾಡಬಹುದಾ, ಭೂಮಾಫಿಯಕ್ಕೆ ಯೂಸ್ ಮಾಡಬಹುದಾ ಗೊತ್ತಿಲ್ಲ, ಮುಂದೆ ನೋಡೋಣ. ಸೆಕೆಂಡ್, ಹಾರಿಜಾಂಟಲ್ ಅಂದ್ರೆ ಅಗಲದ ಡಿಸ್ಟೆನ್ಸ್ ನ ಪ್ರಕಾರ ಒಂದು ಬೆಟ್ಟ ಮತ್ತು ಇನ್ನೊಂದು ಬೆಟ್ಟದ ಡಿಸ್ಟೆನ್ಸ್ ಇದೆಯಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು ಬೆಟ್ಟ 100 ಮೀಟರ್ ಎತ್ತರದಲ್ಲಿದೆ, ಅದನ್ನು ಅರಾವಳಿ ಬೆಟ್ಟ ಅಂತ ಕನ್ಸಿಡರ್ ಮಾಡಿದೀವಿ. ಇನ್ನೊಂದು ಬೆಟ್ಟವನ್ನು ಅರಾವಳಿ ಬೆಟ್ಟ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ 500 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಅದಕ್ಕಿಂತ ಹೆಚ್ಚಿದ್ರೆ ಅದು ಅರಾವಳಿ ಬೆಟ್ಟ ಅಥವಾ ಅರಾವಳಿ ಪರ್ವತ ಶ್ರೇಣಿಗೆ ಬರೋದಿಲ್ಲ ಅನ್ನುವಂತ ಒಂದು ಪ್ರಪೋಸಲ್ ಅನ್ನ ಕೊಡುತ್ತೆ. ಅಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಅಗತ್ಯತೆ ಇಲ್ಲ ಅಂತ. ಈ ಪ್ರಪೋಸಲ್ ಅನ್ನ ಮೊನ್ನೆ ಸುಪ್ರೀಂ ಕೋರ್ಟ್ ನವೆಂಬರ್ 20ಕ್ಕೆ ಓಕೆ ಮಾಡಿ ಒಂದು ಅಂತಿಮ ತೀರ್ಪನ್ನು ಕೊಡುತ್ತೆ, ಇದನ್ನ ಅಪ್ಲೈ ಮಾಡಬಹುದು ಅಂತೇಳಿ.
ಇದೇ ಕಾರಣಕ್ಕಾಗಿ ಇವತ್ತು ಜನ ಬೀದಿಗಿಳಿದಿರೋದು. ಅಂದ್ರೆ ಈ ನಿಯಮದ ಪ್ರಕಾರ ಸ್ನೇಹಿತರೆ, ಅಲ್ಲಿ ಆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಸರಿಸುಮಾರು 12,081 ಬೆಟ್ಟಗಳಿದೆ. ಅದು ದೊಡ್ಡದು ಸಣ್ಣದು ಎಲ್ಲವೂ ಸೇರಿ. ಸೊ ಈ ನಿಯಮದ ಪ್ರಕಾರ ಪ್ರೊಟೆಕ್ಷನ್ಗೆ ಒಳಪಡುವಂಥದ್ದು ಕೇವಲ 1,043 ಬೆಟ್ಟಗಳು ಮಾತ್ರ. ಉಳಿದಂತ 11,033 ಬೆಟ್ಟಗಳು ಪ್ರೊಟೆಕ್ಷನ್ಗೆ ಒಳಪಡುವುದಿಲ್ಲ. ಅಂದ್ರೆ ಸುಮಾರು 90%ಗೂ ಅಧಿಕ ಅಷ್ಟು ಬೆಟ್ಟಗಳು ಇವತ್ತು ಏನಾಗ್ತಾ ಇದೆ, ಪ್ರೊಟೆಕ್ಷನ್ ಇಲ್ಲದೆ ಇರುತ್ತೆ. ಅಂದ್ರೆ ಆ ಪ್ರೊಟೆಕ್ಷನ್ ಇಲ್ಲದೆ ಇರುತ್ತೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅದನ್ನ ಜನರು ಹೇಗ್ ಬೇಕಾದ್ರೂ ಉಪಯೋಗ ಮಾಡಬಹುದು, ಅದರಲ್ಲಿ ಗಣಿಗಾರಿಕೆ ಮಾಡಬಹುದು, ಭೂಮಾಫಿಯಾ ಮಾಡಬಹುದು, ಅದು ಮುಂದೆ ಪರಿಸರ ನಾಶವಾಗಿ ಹೇಗ್ ಬೇಕಾದ್ರೂ ಹೋಗ್ಬಹುದು. ಸೊ ಇದೇ ಕಾರಣದಿಂದ ಇವತ್ತು ಜನ ಬೀದಿಗಿಳಿದಿರೋದು. ಯಾವ ಒಂದು ಬೆಟ್ಟ ಅರಾವಳಿ ಪರ್ವತ ಶ್ರೇಣಿ ಅಷ್ಟು ರಾಜ್ಯಗಳಿಗೆ ಒಂದು ರಕ್ಷಣಾ ಗೋಡೆಯಾಗಿ ನಿಂತಿತ್ತೋ, ಅಷ್ಟು ವೈಲ್ಡ್ ಲೈಫ್ ಅಂದ್ರೆ ಪ್ರಾಣಿ ಸಂಕುಲಗಳಿಗೆ ಒಂದು ಆಸರೆಯಾಗಿ ನಿಂತಿತ್ತೋ, ಇವತ್ತು ಅದೇ ಒಂದು ಪರ್ವತ ಶ್ರೇಣಿಗೆ ಈ ಒಂದು ನಿಯಮ ಕಂಟಕವಾಗಿ ನಿಂತಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವ ಉದ್ದೇಶದಿಂದ ಈ ಪ್ರಪೋಸಲ್ ಅನ್ನು ಕೊಡ್ತು? ಕೈಗಾರಿಕೋದ್ಯಮಿಗಳ ಪರವಾಗಿ ಕೊಡ್ತಾ, ಗಣಿಗಾರಿಕೆಯವರ ಪರವಾಗಿ ಕೊಡ್ತಾ, ಭೂಮಾಫಿಯಾದವರ ಪರವಾಗಿ ಕೊಡ್ತಾ ಗೊತ್ತಿಲ್ಲ. ಅಂದ್ರೆ ಮೂಲಗಳ ಪ್ರಕಾರ ಈ ಒಂದು ಪರ್ವತ ಶ್ರೇಣಿ ಅಡಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂತ ಖನಿಜ ಸಂಪತ್ತು ಅಗಾಧವಾಗಿದೆ ಅನ್ನುವಂತ ಒಂದು ಮಾಹಿತಿ ಇದೆ. ಅದೇ ಕಾರಣಕ್ಕೆ ಏನಾದ್ರೂ ಈ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ಈ ಪ್ರಪೋಸಲ್ ಅನ್ನ ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದೆಯಾ? ಹಾಗಾದ್ರೆ ಅಭಿವೃದ್ಧಿ ಅಂದ್ರೆ ಏನು? ಪರಿಸರವನ್ನ ನಾಶ ಮಾಡಿ ಜನರ ವಿರುದ್ಧವಾಗಿ ಹೋಗುವುದೇ ಅಭಿವೃದ್ಧಿಯ? ಸುಸ್ಥಿರ ಅಭಿವೃದ್ಧಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಈ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ವಾ ಅನ್ನುವುದೇ ಇಲ್ಲಿ ಪ್ರಶ್ನೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಎಲ್ಲದಕ್ಕೂ ಓಕೆ ಹೇಳಿದ ಅಂತ ಹೇಳಿದ್ರೆ ಇಲ್ಲ. ಅದು MPSM ಅಂದ್ರೆ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಫಾರ್ ಸಸ್ಟೈನೇಬಲ್ ಮೈನಿಂಗ್ ಅನ್ನುವಂಥ ಒಂದು ರೂಲ್ಸ್ ನಡಿಯಲ್ಲಿ ಇದನ್ನ ತಂದಿಟ್ಟಿದೆ. ಇದು ಆಲ್ರೆಡಿ ಈಶಾನ್ಯ ರಾಜ್ಯಗಳಲ್ಲಿ ಇದೆ. ಅಂದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ನೀವು ಗಣಿಗಾರಿಕೆ ಮಾಡ್ಬೇಕಂದ್ರೆ ಅಲ್ಲಿನ ಜನರ ಒಪ್ಪಿಗೆ ಮುಖ್ಯ ಆಗುತ್ತೆ. ಎಲ್ಲಿ ಗಣಿಗಾರಿಕೆ ಮಾಡಬೇಕು, ಎಲ್ಲಿ ಗಣಿಗಾರಿಕೆ ಮಾಡಬಾರ್ದು, ಎಲ್ಲಿ ಪ್ರಾಣಿ ಸಂಕುಲಗಳು ಹೆಚ್ಚಿದೆ ಅಲ್ಲೆಲ್ಲ ಮುಟ್ಟುವಾಗಿಲ್ಲ. ಸೊ ಅದೇ ತರದ ರೂಲ್ಸ್ ಅನ್ನು ಇಲ್ಲಿ ಕೂಡ ಅಪ್ಲೈ ಮಾಡಿದೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ, ಈ ಪರ್ವತ ಶ್ರೇಣಿಯನ್ನ ಫುಲ್ ಆಗಿ ನೀಟಾಗಿ ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಡಿ. ಎಲ್ಲೆಲ್ಲ ಅದು ಗಣಿಗಾರಿಕೆಗೆ ಯೋಗ್ಯ ಇದೆ, ಎಲ್ಲೆಲ್ಲ ನಾವು ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಯೋಗ್ಯ ಇದೆ, ಅಲ್ಲಿ ಮಾತ್ರ ಕೈಗಾರಿಕೋದ್ಯಮಿಗಳಿಗೆ ಗಣಿಗಾರಿಕೆ ಮಾಡೋರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ರಿಪೋರ್ಟ್ ಅನ್ನು ನೀವು ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಒಟ್ಟಾರೆಯಾಗಿ ಇನ್ ಫ್ಯೂಚರ್ ಆ ರಿಪೋರ್ಟ್ ಕೂಡ ಬರುತ್ತೆ, ಈ ಸರ್ವೆ ಎಲ್ಲ ಆಗುತ್ತೆ, ಎಲ್ಲೆಲ್ಲ ನೀವು ಗಣಿಗಾರಿಕೆ ಮಾಡಬಹುದು ಅನ್ನುವಂಥ ಜಾಗಗಳನ್ನ ಸೂಚಿಸ್ತಾರೆ. ಮುಂದಕ್ಕೆ ಇಲ್ಲಿ ಕೈಗಾರಿಕೋದ್ಯಮಿಗಳು, ಗಣಿಗಾರಿಕೆಯವರು ಸೇರಿ ಒಟ್ಟಿಗೆ ಸರ್ಕಾರದವರು ಸೇರಿ ಈ ಒಂದು ರೂಲ್ಸ್ ನ ಪ್ರಕಾರ ಮಾಡ್ತಾ ಹೋಗ್ತಾರೆ. ಆ ಕಡೆ ಎಲ್ಲೆಲ್ಲ ಮಾಡಬೇಕು ಅಲ್ಲೂ ಮಾಡ್ತಾರೆ, ಎಲ್ಲಿ ಮಾಡಬಹುದು ಅಲ್ಲಿ ಕೂಡ ಗಣಿಗಾರಿಕೆ ಮಾಡ್ತಾ ಮಾಡ್ತಾ ಈ ಪರ್ವತ ಶ್ರೇಣಿಯನ್ನ ಕೊಲ್ಯಾಪ್ಸ್ ಮಾಡುವಂತ ಒಂದು ದೊಡ್ಡ ಪ್ಲಾನ್ ಇದೆ. ಒಟ್ಟಾರೆಯಾಗಿ ಇಷ್ಟೊಂದು ದೊಡ್ಡ ಮನುಕುಲಕ್ಕೆ ರಕ್ಷಣಾ ಪಡೆಯಾಗಿ ನಿಂತಿರುವಂತಹ ಈ ಪರ್ವತ ಶ್ರೇಣಿಯನ್ನ ಮುಟ್ಟುವುದು ನಿಜವಾಗ್ಲೂ ತಪ್ಪಿನ ಕೆಲಸ. ಈ ತರದ ಒಂದು ಗಣಿಗಾರಿಕೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನ ನಾಶ ಮಾಡುವುದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ನ ಒಂದು ನಿರ್ಧಾರ ಎಲ್ಲೋ ಒಂದ್ ಕಡೆ ತಪ್ಪಾಗಿರ. ಇದನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಒಂದು ನ್ಯಾಯದ ಪರ, ಜನರ ಪರ, ಪ್ರಕೃತಿಯ ಪರ ಒಂದು ರೂಲ್ಸ್ ಅನ್ನ, ನಿಯಮವನ್ನ ಕೇಂದ್ರ ಸರ್ಕಾರ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ತರಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪ್ರಕೃತಿ ಇದ್ರೆ ಎಲ್ಲವೂ. ನಾವು ಪ್ರಕೃತಿಯಿಂದಲೇ, ನಮಗೆ ಪ್ರಕೃತಿ ಬೇಕಾದನ್ನು ಕೊಟ್ಟಿದೆ, ಆದ್ರೆ ನಾವು ಇವತ್ತು ಪ್ರಕೃತಿಗೆ ಕೊಡ್ತಾ ಇರೋದು ಈ ವಿನಾಶ ಅನ್ನುವಂಥದ್ದನ್ನ ಮಾತ್ರ. ಹಾಗಾಗಿ ಇದನ್ನ ತಡಿಬೇಕಂತ ಹೇಳಿದ್ರೆ ಕೇವಲ ಉತ್ತರ ಭಾರತ ಜನರು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ, ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರಕೃತಿಯ ಪರವಾಗಿಯೇ ನಿಲ್ಲುವಂತ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಬೇಕು. ಆ ಅಭಿವೃದ್ಧಿ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಕೃತಿಯ ಸಂಪತ್ತನ್ನು ನಾಶಗೊಳಿಸಿ ಅಲ್ಲಿಯ ಪ್ರಾಣಿ ಸಂಕುಲಗಳನ್ನು ಅನಾಥವಾಗಿಸುವಂಥದ್ದು, ಅಲ್ಲಿಯ ಜನರಿಗೆ ತೊಂದರೆ ಕೊಡುವಂಥದ್ದು ಯಾಕೋ ಇದನ್ನ ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಕೃತಿಯನ್ನ ಉಳಿಸುವುದಕ್ಕೆ ನಮ್ಮೆಲ್ಲರ ಧ್ವನಿ ಒಗ್ಗಟ್ಟಾಗಬೇಕು. ಅರಾವಳಿಯನ್ನ ಉಳಿಸೋದೇ ನಮ್ಮ ಧ್ಯೇಯ ಆಗಬೇಕು ಅಂತ ಹೇಳ್ತಾ, ಅಭಿವೃದ್ಧಿ ಇರಲಿ, ಅದು ಸುಸ್ಥಿರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.